ಕೇಸು ನಡೆದಿದ್ದು 7 ವರ್ಷ 4 ತಿಂಗಳು 12ನೇ ದಿವಸ. ಇಂದು ನಮ್ಮ ಯಲ್ಲಾಪುರ ಕೋರ್ಟ್ನಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸ್ತಾ ಇದ್ದೇವೆ. ಇದು ಒಂದು ದೇಶ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಒಂದು ಜಮೀನನ್ನು ಏನದು ವಿವಾದಾತ್ಮಕ ಇದಿತ್ತು, ಜಮೀನನ್ನು ಕಬಳಿಸಿದ್ರು, ನನ್ನ ಗಂಡನೇ ತೊಗೊಂಡಿದ್ರು ಅಂತ ಎಲ್ಲ ಅಪವಾದಗಳು ಭಾಳ ಕೇಳಿ ಬಂದಿದ್ದು. ಆದರೂ ಅದನ್ನು ಸಹಿಸ್ಕೊಂಡು ಇವತ್ತಿಗೆ ಅದಕ್ಕೆ ಒಂದು ತಿರುವನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಇದನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಮತ್ತು ಈ ಕೇಸಿನ ನಿಮಿತ್ತ ಸತತ ನಮ್ಮ ಜೊತೆ ಒಡನಾಟ ಮಾಡಿ ಕೇಸ್ ನಿಮಿತ್ತ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ನಮಗೆ ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನಪಟ್ಟಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳ್ಗಿಕರ್ ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ಈ ಸನ್ನಿವೇಶದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದೇ ರೀತಿ ಮತ್ತು ನಮಗೆ ಪೊಲೀಸ್ ಇಲಾಖೆ ಅವರ ಕೆಲಸ ಶ್ಲಾಘನೀಯವಾಗಿರ್ತದೆ. ಮತ್ತು ನನಗೆ ಯಾವುದೇ ರೀತಿಲಿ ಯಾವುದೇ ಹೊತ್ತಿನಲ್ಲಿದ್ದರೂ ಅವರು ನಮ್ಮ ಮನೆಗೆ ಬಂದು ನನಗೇನೇ ಹೇಳಿಕೆ ಕೊಡೋದಿದ್ರು ಅಥವಾ ಏನೇ ಇದ್ದರೂ ಸಕಾರಾತ್ಮಕವಾಗಿ ನನಗೆ ಸಪೋರ್ಟ್ ಮಾಡಿ ನನ್ನ ಕೇಸಿನ ನಿಮಿತ್ತ ಎಲ್ಲ ಸಹಕಾರ ನೀಡಿರ್ತಾರೆ. ಅವರಿಗೂ ಸಹ ನನ್ನ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದೇ ರೀತಿ ಕೊನೆಯದಾಗಿ ಹೇಳಬೇಕಂದ್ರೆ ನನ್ನ ಎಲ್ಲ ಸಾಕ್ಷಿದಾರರಿಗೆ ಅವರು ತಮ್ಮ ಯಾವುದನ್ನು ಫಲಾನುಪೇಕ್ಷೆ ಪಡೆದೇ ತಮ್ಮ ಸ್ವ ಇಚ್ಛೆಯಿಂದ ಬಂದು ನಾವು ಅಜಿತ್ ನಾಯ್ಕರ ಅಭಿಮಾನಿಗಳು ಸರ್, ದಾಂಡೇಲಿ ತಾಲೂಕು ಮಾಡುವಲ್ಲಿ ಒಂದು ದಿಟ್ಟ ಹೆಜ್ಜೆನಿಟ್ಟಂಥವ್ರು, ವಕೀಲ ವೃತ್ತಿ ದೊಡ್ಡ ಧೀಮಂತ ವಕೀಲರಾದಂಥವ್ರು, ಅವ್ರಿಗೆ ನಾವು ಸಪೋರ್ಟ್ ಮಾಡಿದರೆ ಹೇಗೆ ಅಂತ ತಾವು ಏಕಪಕ್ಷೀಯವಾಗಿ ನಮ್ಮ ಕೇಸಿಗೆ ತಿರುವು ಕೊಟ್ಟಂಥ ಸಾಕ್ಷಿದಾರರಿಗೆ ಈ ಮೂಲಕ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಜನವರಿ ಇದು ಈ ತಿಂಗಳ 13ಕ್ಕೆ ಇಟ್ಟಿದ್ದಾರೆ. ನೋಡಿ, ಅವರು ಮಾಡಿದ್ದಾರೆ, ಅದಕ್ಕೆ ನ್ಯಾಯಾಧೀಶರ ಯಾವುದೇ ತೀರ್ಪಿಗೂ ನಾವು ಬದ್ಧರಾಗಿರ್ತೇವೆ. ಅದನ್ನು ನಾವು ಸ್ವೀಕರಿಸ್ತೇವೆ. ಅವರು ಎಲ್ಲ ಪರಿಗಣನೆಗೆ ತೊಗೊಂಡು ಬಂದು ನ್ಯಾಯವನ್ನು ಕೊಡ್ತಾರೆ ಅಂತ ನಾನು ಆಶಿಸ್ತಾ ಇದ್ದೇನೆ. ಅದಕ್ಕೆ ಮುಂದಿನ 13 ತನಕ ಕಾಯ್ದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಮರಣದಂಡನೆ ಶಿಕ್ಷೆ ಕೊಡಬೇಕು ಅಂತ ಅದು ಯಾವುದು ಇದ್ರೂ ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ. ನಾನು ಯಾವುದೂ ಇಚ್ಛೆ ಪಡೋದಿಲ್ಲ ಇವರೇ, ಯಾಕಂದರೆ ಇದು ನನ್ನ ಗಂಡನನ್ನು ಕಳ್ಕೊಂಡು ಇಲ್ಲಿಗೆ ಬಂದು ನಾನು ಹತಾಶಳಾಗಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವ್ರಿಗೆ ಯಾವುದಾದ್ರು ಶಿಕ್ಷೆ ಆಗಲೇಬೇಕು ಅಂತ ನನ್ನ ದೃಢ ಸಂಕಲ್ಪ. ಯಾಕಂದರೆ ಯಾವ ರೀತಿಲೂ ಇಂಥದ್ದು ಯಾರೂ ಮಾಡಬಾರ್ದು ಅಂತ ನಾನು ವಿನಮ್ರವಾಗಿ ಕೇಳ್ಕೊತೇನೆ. ಇದರಿಂದ ನಮ್ಮ ಕುಟುಂಬ ಅಲ್ಲ, ಎಲ್ಲ ಇಡೀ ಫ್ಯಾಮಿಲಿ ನಮ್ಮದು ಹೋಗಿಬಿಟ್ಟಿದೆ. ಸತತ ನಮಗೆ ಏನೂ ಇಲ್ಲದೇ ಹೋಗಿಬಿಟ್ಟಿದೆ. ಒಂದು ನ್ಯಾಯವಾದಿಯಾಗಿ ಮಾಡಿಕೊಂಡು ಈ ರೀತಿ ನಮಗೆ ಒಂದು ಕೇಸ್ ಮಾಡಿ ಈ ನಮ್ಮನೆ ದಾರುಣ ಸಾವನ್ನು ಕಾಣ್ಕೋಬೇಕಾದ್ರೆ ನೀವೇ ವಿಚಾರ ಮಾಡಿ ನಮಗೆ ಎಷ್ಟು ನೋವನ್ನು ಅನುಭವಿಸಿದ್ದೇವೆ. ಯಾವುದೇ ಏನೂ ಇಲ್ಲ ಅದರಲ್ಲಿ, ನಮ್ಮದು ಪಾತ್ರನೇ ಇಲ್ಲ. ಆ್ಯಸ್ ಒಂದು ವಕೀಲರಾಗಿ ಕೆಲಸ ವಹಿಸಿದ್ದಕ್ಕೆ ನಮ್ಮದು ಇಡೀ ನಮ್ಮ ಲೈಫೇ ಬಾದಾಗೋಯ್ತು. ನಮ್ಮ ಮಕ್ಕಳಿಗೆ ತಂದೆ ಇಲ್ಲದೆ ಆಯಿತು. ನಮಗೆ ಯಾವ ರೀತಿಲೂ ಈಗ ನೋಡಿರಿ, ಅವ್ರಿಗೆ ಬೆಳೆಯುವಂಥ ಪೀರಿಯಡ್ನಲ್ಲಿ ನಮಗೆ ಯಾವ ರೀತಿಲೂ ಅವರು ನಮಗೆ ತುಂಬಲಾರ್ದ ನಷ್ಟವನ್ನು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ದೇವರು ಅವ್ರಿಗೆ ಶಿಕ್ಷೆ ಕೊಡಲಿ. ಮತ್ತು ಇಷ್ಟೇ ಹೆಚ್ಚೆ ಮಾಡಲಿಕ್ಕೆ